ಕಾಂಗ್ರೆಸ್ನಲ್ಲಿ ಜೋರಾಗಿರುವಂಥದ್ದು ಬಣ ರಾಜಕೀಯ. ಡಿನ್ನರ್ ಸಭೆ, ಬ್ರೇಕ್ಫಾಸ್ಟ್ ಸಭೆ ರಾಜಕೀಯ ಜೋರಾಗಿ ನಡೀತಾ ಇದೆ. ಸಿಎಂ ಡಿನ್ನರ್ ಸಭೆ ಬೆನ್ನಲ್ಲೇ ಡಿಸಿಎಂ ಔತಣಕೂಟವನ್ನು ಏರ್ಪಡಿಸಿದ್ರು. ನಾನು ಆರಂಭದಲ್ಲಿ ಹೇಳ್ತಾ ಇದ್ದೆ, ನಾವೇನು ಕಮ್ಮಿ ಇಲ್ಲ, ನಾವು ಸೈಲೆಂಟ್ ಆಗಿದ್ರೆ ಸವಾರಿನೇ ಮಾಡ್ತೀರಾ ಅನ್ನುವಂಥ ರೀತಿಯಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಬಣ ಒಂದು ಸಂದೇಶವನ್ನ ಕೊಟ್ಟಂತೆ ಕಾಣಿಸ್ತಾ ಇದೆ. 40 ಜನ ಆಪ್ತ ಶಾಸಕರಿಗೆ ಡಿ.ಕೆ.ಶಿ ಡಿನ್ನರ್ ಮಾಡಿದ್ರು. ಸಚಿವರು, ಶಾಸಕರು ಸೇರಿ 40 ಮಂದಿ ಭಾಗಿಯಾಗಿದ್ರು ಡಿನ್ನರ್ ಸಭೆಯಲ್ಲಿ, ಡಿನ್ನರ್ ಮೀಟಿಂಗ್ನಲ್ಲಿ. ಶಾಸಕರ ಶಕ್ತಿ ಹೆಚ್ಚಿಸ್ಕೊಳ್ತಾ ಇದ್ದಾರಾ ಡಿಸಿಎಂ, ಅಥವಾ ನನ್ನ ಶಕ್ತಿ ಇದು ಅನ್ನುವಂಥದ್ದನ್ನ ತೋರಿಸ್ತಾ ಇದ್ದಾರಾ ಸಿದ್ದರಾಮಯ್ಯನವ್ರಿಗೂ ಮತ್ತು ಹೈಕಮಾಂಡ್ಗೆ? ಆಪ್ತ ಸಚಿವರ ಜೊತೆ ಸಿಎಂ ಬ್ರೇಕ್ಫಾಸ್ಟ್ ಸಭೆಯನ್ನ ಮಾಡಿದ್ರು. ಬೆಳಗಾವಿ ಅಧಿವೇಶನದಲ್ಲಿ ಔತಣ ರಾಜಕೀಯ ನಡೀತಾ ಇದೆ. ಬರೀ ಊಟ ತಿಂಡಿ ಅಷ್ಟೇ ಅಂತಿದ್ದಾರೆ ಸಚಿವರು. ಅದು ಇಂಥ ಟೈಮ್ನಲ್ಲಿ ಬರೀ ಊಟ ತಿಂಡಿ ಅಂತೂ ತಿನ್ಕೊಂಡು ಹೋಗ್ಲಿಕ್ಕೆ ಯಾರು ಮುಂದಾಗಲ್ಲ. ಏನೇನು ಚರ್ಚೆ ಆಗ್ತವೆ ಎಲ್ರಿಗೂ ಗೊತ್ತಿದೆ. ನಾ ಡಿನ್ನರ್ ಪಾಲಿಟಿಕ್ಸ್ ಬಗ್ಗೆ ಯಾರ್ಯಾರು ಏನೇನು ಮಾತನಾಡಿದ್ದಾರೆ ನೋಡಿ. ಯಾವ ಊಟನೂ ಇಲ್ಲ. ಅದು ನಮ್ಮ ಜಿಲ್ಲಾ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷರು ಫ್ಯಾಮಿಲಿ, ದೊಡ್ಡ ಫ್ಯಾಮಿಲಿ, ಕಾಂಗ್ರೆಸ್ ಪಾರ್ಟಿ ಫ್ಯಾಮಿಲಿ 15 ವರ್ಷದಿಂದ ಕೇಳ್ತಾ ಇದ್ರು, ಒಂದು ಊಟಕ್ಕೆ ಬನ್ನಿ. ಒಂದಷ್ಟು ಜನ ಎಲ್ಲ ಹೋಗಿದ್ದಾರೆ. ಯಾವ ಊಟನೂ ಇಲ್ಲ, ಏನಿಲ್ಲ. ಹೈಕಮಾಂಡ್ ವಿರುದ್ಧ ಯಾರು ಕೂಡ ಹೋಗೋದಿಲ್ಲ. ಹೈಕಮಾಂಡ್ ಏನು ಹೇಳ್ತಾರೆ ಅದನ್ನು ಕೇಳ್ತಕ್ಕಂಥದ್ದು ಎಲ್ಲರೂ MLAಗಳಲ್ಲಿ ಬೇರೆಯವರಲ್ಲಿ ಕೇಳ್ತಾರೆ. ಡಿ.ಕೆ. ಶಿವಕುಮಾರ್ ಒಂದ್ಸಾರಿ ಮುಖ್ಯಮಂತ್ರಿ ಯಾಕೆ ಆಗಬಾರ್ದು? ಕೂಲಿ ಯಾರು ಕೊಡೋದಿಲ್ಲ ಅಂತ ಹೇಳ್ತಕ್ಕಂಥವ್ರು ಯಾರಿದ್ದಾರೆ? ಕಷ್ಟಪಟ್ಟಿಲ್ವಾ? ಇಡೀ ರಾಜ್ಯ ಸುತ್ತಾಡಿಲ್ವಾ? ಪಕ್ಷ ಕಟ್ಟಿಲ್ವಾ? ನಿನ್ನೆ ಕರೆದಿದ್ದು ಡಿಸಿಎಂ ಅಥವಾ ಬೇರೆ ಶಾಸಕರ ಸರ್? ಬೇರೆ ಶಿವಕುಮಾರ್ ಕೂಡ ಭಾಗವಹಿಸಿದ್ರು. ಶಿವಕುಮಾರ್ ಹೋಗ್ಲಿಲ್ಲ. ಹೆಚ್ಚು ಕಡಿಮೆ ಒಂದು 70-75 ಜನ ಇದ್ರೆ ಎಲ್ಲ ಜೊತೆಲೆ ಒಗ್ಗಟ್ಟಾಗಿ ಊಟ ಮಾಡಿದ್ವಿ. ಅದರಲ್ಲಿ ಏನಿದೆ ಊಟ ಮಾಡೋದೆಲ್ಲ ಶಕ್ತಿ ಪ್ರಜಾಶಾರನ ಎಲ್ಲರೂ ಬಂದಿದ್ವಿ, ಎಲ್ಲರೂ ಸೇರಿದ್ವಿ. ಅಲ್ಲೆಲ್ಲರೂ MLAಗಳು ಬರ್ತಾರೆ ಊಟಕ್ಕೆ, ಯಾರು ಬರಲ್ಲ. ಶಿವಕುಮಾರ್ ಒಂದು ಅವಕಾಶ ಇದೆ. ಶಿವಕುಮಾರ್ ಶ್ರಮಕ್ಕೆ, ಹೋರಾಟಕ್ಕೆ ಫಲ ಸಿಗುತ್ತೆ ಅಂತ ನಾವೆಲ್ಲರೂ ಕೂಡ ಒಂದು ವಿಶ್ವಾಸವನ್ನು ನಾವೆಲ್ಲರೂ ಕೂಡ ಹೈಕಮಾಂಡಲ್ಲಿ ನಾವು ಹೇಳಿದ್ದೀವಿ. ಹೈಕಮಾಂಡ್ ತೀರ್ಮಾನ ತಗೊಳ್ತೀವಿ. ನಿನ್ನೆ ಎಷ್ಟು ಜನ ಇದ್ರಿ ಸರ್? ನಾವೊಂದು 50-55 ಜನ ಇದ್ವಿ. ಅದಕ್ಕೆ ನಾನೇನು ಮಾಡೋಕ್ಕಾಗಿತ್ತು? ಡಿನ್ನರ್ ಮೀಟಿಂಗ್ ಆಗಿದ್ರೆ ಬೆಳಗಾವಿನಲ್ಲಿ ಎಲ್ಲ MLAಗಳು ಅಥವಾ ಮಿನಿಸ್ಟ್ರಿಗಳು ಯಾರನ್ನಾದ್ರೂ ಕರೆದು ಮೀಟಿಂಗ್ ಮಾಡ್ತಾನೆ ಇರ್ತಾರೆ, ಡಿನ್ನರ್ ಕೊಡ್ತಾನೆ ಇರ್ತಾರೆ. ಸೊ ಅದಕ್ಕೆ ನಾನೇನು ಹೇಳಿ ಮಾಡೋಕ್ಕಾಗ್ತದೆ? ಅದಕ್ಕೆಲ್ಲ ವಿಧಾನಸಭೆಯಲ್ಲಿ ಡಿನ್ನರ್ ಸಭೆಗೆ ಬಿಜೆಪಿ ವ್ಯಂಗ್ಯವಾಡಿದೆ. ಅಶೋಕ್ ಮಾತನಾಡಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಮಾಹಿತಿ ಕೇಳಿದರು. ಇದಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅಸ್ಪಷ್ಟ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇದಕ್ಕೆ ವ್ಯಂಗ್ಯವಾಡಿರುವಂಥ ಅಶೋಕ್, ರಾತ್ರಿ ಎಲ್ಲ ಡಿನ್ನರ್ ಪಾಲಿಟಿಕ್ಸ್ ನಡೆಯುತ್ತೆ, ಬೆಳಗ್ಗೆ ಮಾಹಿತಿ ಇಲ್ಲದೆ ಸದನಕ್ಕೆ ಬರ್ತಾರೆ ಅಂತ ಲೇವಡಿ ಮಾಡಿದ್ದಾರೆ. ಜೊತೆಗೆ ಡಿನ್ನರ್ ಮೀಟಿಂಗ್ಗಳಿಗೆಲ್ಲ ಬಂದೋಬಸ್ತ್ ಮಾಡಿಸಿ ಬೀಗ ಹಾಕಬೇಕು ಅಂತ ಹೇಳಿದ್ರು. ಏನಾದ್ರು ಕಾನೂನು ತಪ್ಪು ಹೇಳಿದ್ರೆ 100 ಚುಚ್ಚಾಕ್ತೀರಾ ನೀವು. ಈ ಸೂಜಿಯಲ್ಲಿ ಚುಚ್ತಾರಲ್ಲ, ಈ ಜಾಲಿ ಮುಳ್ಳಲ್ಲಿ ಹಂಗೆ ಚುಚ್ಚಾಕ್ಬಿಡ್ತೀರ ನಮಗೆ. ಇವಾಗ ಮಂತ್ರಿ ಈ ಥರ ಸದನಕ್ಕೆ ತಪ್ಪುಗಳು ಹೇಳಿದ್ರೆ ಸದನದಲ್ಲಿರೋ ನೀವೆಲ್ಲರೂ ಹೇಳೋದನ್ನ ನಾವು ಯಾವ ಗ್ಯಾರಂಟಿ ಅಂತ ನಂಬೇಕು? ನಾವು ಸದನದಲ್ಲಿ ಎಲ್ಲ ಮಂತ್ರಿಗಳು ಕೊಡ್ತಾರೆ, ನಾವು ಅದನ್ನು ವೇದವಾಕ್ಯ, ಭಗವದ್ಗೀತೆ ನಾವೆಲ್ಲ ಅಂತ ತಿಳ್ಕೊತೀರಿ. ನಾವು ಮುಖ್ಯಮಂತ್ರಿಗಳು ನಾಳೆ ಕೊಡೋರು ಇದ್ದಾರೆ ಉತ್ತರ ಕರ್ನಾಟಕಕ್ಕೆ, ಅದು ಸುಳ್ಳ. ಈ ಥರ ಸದನದ ಅಗೌರವ ಆಗ್ತೈತೆ. ನನಗೆ ಏನು ಇದಿಲ್ಲ. ನೀವು ರಾತ್ರಿ ಎಲ್ಲ ನೀವು ಏನು ಮಾಡ್ತೀರಾ? ಡಿನ್ನರ್ ಪಾಲಿಟಿಕ್ಸ್ ಕರೆದು ಬಿಡ್ತೀರಾ? ಡಿನ್ನರ್ ಪಾಲಿಟಿಕ್ಸ್ ರಾತ್ರಿ 1 ಗಂಟೆ ಇಲ್ಲ ಅಧ್ಯಕ್ಷರು, ಅದೇ ಪ್ರಾಬ್ಲಮ್ಮು. 11-12 ಗಂಟೆಗೆ ಬಿಡ್ತಾರೆ ಇವರು. ಅವ್ರು ರೆಡಿ ಆಗಲ್ಲ. ಬೆಳಗ್ಗೆ ಅವ್ರಿಗೇನು ಕ್ಲಾರಿಫಿಕೇಶನ್ ಅವ್ರು ಸರಿಯಾಗಿ ತಗೊಬೇಕಲ್ಲ, ಬಂದು ಏನೂ ಇಲ್ಲ, ಡೈರೆಕ್ಟಾಗಿ ಬಂದ್ಬಿಡ್ತಾರೆ. ಅದರಿಂದ ನನಗೆ ಇಲ್ಲಿ ಯಾರು ಹೇಳೋರು ಕೇಳೋರು ಇಲ್ವಾ? ನೀವಾದ್ರೂ ಅವ್ರಿಗೆ ಹೇಳ್ಬೇಕು. ಯಾಕಿಂತ ಉತ್ತರ ಕೊಡ್ತೀರಿ? ಏನು ಕೊಡ್ತೀರಾ ಅವ್ರಿಗೆ? ಈಗ ಪನಿಷ್ಮೆಂಟ್ ಏನು? ನಾವೇನ ಕೊಚ್ಚುತ್ತೀವಿ, ಮೊನ್ನೆ ಮಾಡಿದ್ರೆ ಏನಪ್ಪ ಸರ್ಕಾರದ ಮಂತ್ರಿ ಮೇಲೆ ಮಾಡ್ತೀರಾ ಅಂತೀರಾ? ಇಲ್ಲಿ ನನಗೆ ಹೇಳೋದು, ಇವ್ರು ಯಾಕೋ ನನಗನ್ಸೋದು ಈ ಸರ್ಕಾರದಲ್ಲಿ ಯಾಕೋ ಗೊಂದಲ ಇದ್ದಂಗೆ ಕಾಣ್ತೈತೆ. ಅದರಿಂದ ನಾನು ಮುಖ್ಯಮಂತ್ರಿಗೆ ಹೇಳೋದು, ಈ ನೈಟ್ ಸಿದ್ದರಾಮಯ್ಯನವರ ನಂತರ ಡಿ.ಕೆ.ಶಿ ಸಿಎಂ ಆಗಲಿ, ಈಗಲೇ ಆಗ್ತಾರ 2028ಕ್ಕೆ ಆಗ್ತಾರ ವರಿಷ್ಠರ ನಿರ್ಧಾರ ಅಂತ ಬೆಳಗಾವಿಯಲ್ಲಿ ಸಚಿವ ಜಮೀರ್ ಅಹಮದ್ ಖಾನ್ ಅವರ ಹೇಳಿಕೆ. ಮೊದಲ ಬಾರಿಗೆ ಜಮೀರ್ ಅಹಮದ್ ಖಾನ್ ಅವರು ಈಗಲೇ ಆಗ್ತಾರ ಅಥವಾ 2028ಕ್ಕೆ ಆಗ್ತಾರ ಅಂತ ಹೇಳಿದ್ರು. ಯಾಕೆಂದ್ರೆ ಇಷ್ಟು ದಿನನೂ 5 ವರ್ಷ ಸಿದ್ದರಾಮಯ್ಯನವರೇ ಇರ್ತಾರೆ, ಏನಿದ್ರು 2028ರ ನಂತರ ಡಿ.ಕೆ. ಶಿವಕುಮಾರ್ ಅವರ ಆಗ್ಲಿ, ಅವಾಗ ನಾವೇನು ಬೇಡ ಅಂತ ಹೇಳಲ್ಲ ಅಂತ ಹೇಳಿದ್ರು. ಈಗ ಈಗಲೇ ಆಗ್ತಾರ ಅಥವಾ 2028ಕ್ಕೆ ಆಗ್ತಾರ, ಕಾದ್ ನೋಡ್ಬೇಕು ಅಂತ ಹೇಳ್ತಾರೆ. ಹೈಕಮಾಂಡ್ ನಿರ್ಧಾರವೇ ಅಂತಿಮ. ಪಕ್ಷ ಹಾಕಿದ ಗೆರೆ ನಾವು ದಾಟೋದಿಲ್ಲ.
ಊಟಕ್ಕೆ ಸೇರಿದ ಮಾತ್ರಕ್ಕೆ ರಾಜಕಾರಣ ಇಲ್ಲ. ಪ್ರತಿ ಬಾರಿ ಬೆಳಗಾವಿಗೆ ಬಂದಾಗಲೂ ಕೂಡ ನಾವು ಊಟಕ್ಕೆ ಸೇರ್ತಲೇ ಇರ್ತೇವೆ ಅಂತ ಹೇಳಿದ್ರು. ಆದಮೇಲೆ DCM ಅವರು ರಾತ್ರಿ ಡಿನ್ನರ್ ಬನ್ನಿ ಅಂತ ನನಗೆ ಇನ್ವೈಟ್ ಮಾಡಿದರು. ಹಾಗಾಗಿ ನಾವು, ರಾಜು ಸೇಠ್ ಅವರು, ಶಿವಗಂಗಾ ಅವರು, ವೈದ್ಯ ಅವರು, ಕಂಪ್ಲಿ ಗಣೇಶ್ ಅವರು, ನಾಗೇಂದ್ರ ಅವರು, ನಾವು ಒಂದು ಕಡೆ ಊಟಕ್ಕೆಲ್ಲೋ ಒಂದು ಸ್ನೇಹಿತರ ಮನೆಗೆ ಸೇರ್ಕೊಂಡಿದ್ವಿ. ಯಾವ ಚರ್ಚೆನೂ ಇಲ್ಲ ಬಾಸು, ಏನೇನು ಚರ್ಚೆ ಇಲ್ಲ. ಆ ಚರ್ಚೆ ಮಾಡಬೇಕಾಗಿರೋದು ಯಾರು? ಹೈಕಮಾಂಡ್ ಚರ್ಚೆ ಮಾಡಬೇಕಾಗಿರೋದು. ಅವ್ರ ತಂದೆಯವರು ಮುಖ್ಯಮಂತ್ರಿ ಆಗಿದ್ದಾರೆ. ಅದರ ಎರಡನೇ ಮಾತು ಇಲ್ವೇ ಇಲ್ಲ. ನಾನು ನೆನ್ನೆನೂ ಹೇಳಿದ್ದೀನಿ, ಆಲ್ವೇಸ್ ಟೈಗರ್ ಜಿಂದಾಯ್. DK ಶಿವಕುಮಾರ್ ಅವರು ಸಿದ್ದರಾಮಯ್ಯ ಆದಮೇಲೆ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕಂತ ನಾನು ಆಸೆ ಪಟ್ಟವನೊಬ್ಬ. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ. ಬೆಳಗಾವಿಯಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂಥ ಚಿದಾನ್ ಪಟೇಲ್. ಇಲ್ಲಿ ಪ್ರಮುಖವಾಗಿ ನೋಡ್ತಾ ಇದೀವಲ್ಲ, ಬ್ರೇಕ್ಫಾಸ್ಟ್ ಮುಖಾಂತರ ಬ್ರೇಕ್ ಹಾಕಿದ್ರು, ಆದರೆ ಡಿನ್ನರ್ ಮುಖಾಂತರ ಡ್ರ್ಯಾಗ್ ಮಾಡ್ತಾ ಇದ್ದಾರಲ್ಲ, ಇನ್ನಷ್ಟು ಉರಿಯುವ ಬೆಂಕಿಗೆ ತುಪ್ಪ ಸುರಿಯಲಾಗ್ತಾ ಇದೆಯಲ್ಲ ಅಂತ. ಅಫ್ಕೋರ್ಸ್ ನಿನ್ನೆಯ ಡಿನ್ನರ್ ಮೀಟಿಂಗ್ ಪಾಲಿಟಿಕ್ಸ್ ಬಹಳಷ್ಟು ಚರ್ಚೆಗೆ ಎಡೆ ಮಾಡಿಕೊಟ್ಟಿರ್ತಕ್ಕಂಥದ್ದು. ಸುಮಾರು 25ಕ್ಕೂ ಹೆಚ್ಚು ಶಾಸಕರು ಭಾಗಿಯಾಗಿದ್ರು. ವಿಶೇಷ ಅಂತ ಹೇಳಿದ್ರೆ ಭಾಗಿಯಾದಂಥ ಅನೇಕ ಶಾಸಕರುಗಳು ಕೂಡ ಮುಖ್ಯಮಂತ್ರಿಗಳ ಗಮನಕ್ಕೂ ತಂದಿರತಕ್ಕಂಥದ್ದು ಮತ್ತು ಪ್ರಮುಖವಾಗಿ ಅನೇಕ ಶಾಸಕರುಗಳು ಕೂಡ ಎರಡು ದೋಣಿಯಲ್ಲಿ ಕಾಲಿಟ್ಟಿರ್ತಕ್ಕಂಥದ್ದು. ಇತ್ತ DK ಶಿವಕುಮಾರ್ ಜೊತೆ ಕೂಡ ನಾವು ನಿಮ್ಮ ಪರವಾಗಿರ್ತೀವಿ ಅನ್ನೋದು, ಇತ್ತ ಮುಖ್ಯಮಂತ್ರಿಗಳು ಸಿಕ್ಕಿದಂಥ ಸಂದರ್ಭದಲ್ಲಿ ಕೂಡ ನಾವು ನಿಮ್ಮ ಜೊತೆನೇ ಇರ್ತೀವಿ ಅಂತ ಹೇಳ್ತಿರ್ತಕ್ಕಂಥ. ಆ ಮುಖಾಂತರ ಆ ಮೂಡನ್ನು ನೋಡಿಕೊಂಡು ಗಾಳಿ ಬಂದ ಕಡೆ ತೂರಿಕೊಳ್ಳುವ ಪ್ರಯತ್ನವನ್ನು ಮಾಡುವಲ್ಲಿ ಅನೇಕ ಶಾಸಕರು ಇರ್ತಕ್ಕಂಥದ್ದು. ಇದರ ಭಾಗವಾಗಿ ನಿನ್ನೆ ಡಿನ್ನರ್ಗೆ ಹೋದಂತ ಅನೇಕ ಶಾಸಕರು ಮುಖ್ಯಮಂತ್ರಿಗೆ ತಿಳಿಸಿ ಹೋಗಿರ್ತಕ್ಕಂಥದ್ದು, ಸಚಿವರು ಕೂಡ ತಿಳಿಸಿ ಹೋಗಿರ್ತಕ್ಕಂಥದ್ದು. ಇದಕ್ಕೆ ಸ್ಪಷ್ಟವಾದ ಉದಾಹರಣೆ ಆಗಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಎಲ್ಲೊಂದು ಕಡೆ ಹಿಂದೆ ಅನೇಕ ಶಾಸಕರು ಕೂಡ ಎಲ್ಲೊಂದು ಕಡೆ DK ಶಿವಕುಮಾರ್ ಜೊತೆ ಸಂಪರ್ಕದಲ್ಲಿರ್ತಕ್ಕಂಥ ಮತ್ತು ಒಕ್ಕಲಿಗ ಶಾಸಕರು ಕೂಡ ಇತ್ತ ಮುಖ್ಯಮಂತ್ರಿಗಳ ಜೊತೆ ಕೂಡ ಗುರುತಿಸಿಕೊಳ್ತಿರ್ತಕ್ಕಂಥದ್ದು. ಒಟ್ಟಾರೆ ಇಲ್ಲಿ ಯಾರಿಗೆ ಹೆಚ್ಚು ಬಲ ಯಾರಿಗೆ ಕಡಿಮೆ ಅನ್ನೋದು ಕೂಡ ಲೆಕ್ಕಾಚಾರ ಆಗ್ತಿರ್ತಕ್ಕಂಥದ್ದು. ಇದರ ನಡುವೆ ಡಿನ್ನರ್ ಪಾಲಿಟಿಕ್ಸ್ಗೆ ಅನೇಕ ವಿಶ್ಲೇಷಣೆಗಳು ನಡೀತಿರ್ತಕ್ಕಂಥದ್ದು. ಆ ಮುಖಾಂತರ ಅಹಿಂದ ಪಾಲಿಟಿಕ್ಸ್ ನಡೆದ ಸಂದರ್ಭದಲ್ಲಿ ಒಂದು ಕಡೆ ದಲಿತ ಸಚಿವರುಗಳು ಸಭೆಯನ್ನು ನಡೆಸಿದ್ರು, ದಲಿತ ಶಾಸಕರುಗಳ ಸಭೆ ನಡೆಸಿದ್ರು, ವಾಲ್ಮೀಕಿ ಸಮುದಾಯದ ಶಾಸಕರ ಸಭೆ ನಡೆಸಿದ್ರು, ಇನ್ನು ಅಲ್ಪಸಂಖ್ಯಾತರ ಅನೇಕ ಶಾಸಕರುಗಳು ಸೇರಿ ಮುಖ್ಯಮಂತ್ರಿಗಳ ಜೊತೆ ಡಿನ್ನರ್ನ ಮಾಡಿದ್ರು. ಹಾಗಾಗಿ ಪ್ರತಿಯಾಗಿ ಎಲ್ಲೊಂದು ಕಡೆ ಅದಾದ ಬಳಿಕ ದಲಿತ CM ಅಸ್ತ್ರವನ್ನು ಪ್ರಯೋಗ ಮಾಡಿದ್ರು. ಯಾಕೆ ದಲಿತರೊಬ್ಬರು ರಾಜ್ಯದ ಮುಖ್ಯಮಂತ್ರಿ ಆಗಬಾರ್ದು? ಅದು ಪರಮೇಶ್ವರ್ ಇರ್ಬೋದು, ಮುನಿಯಪ್ಪ ಇರ್ಬೋದು, ಮಹದೇವಪ್ಪ ಇರ್ಬೋದು ಅಥವಾ ಮಲ್ಲಿಕಾರ್ಜುನ್ ಖರ್ಗೆ ಇರ್ಬೋದು ಎಂಬ ಹೊಸ ಅಸ್ತ್ರವನ್ನು ಪ್ರಯೋಗ ಮಾಡಿದ್ರು. ಇದು ಎಲ್ಲ ಒಂದು ಕಡೆ ಮುಖ್ಯಮಂತ್ರಿ ಹುದ್ದೆಯ ಪೈಪೋಟಿಯಲ್ಲಿ ಇರ್ತಕ್ಕಂಥ DK ಶಿವಕುಮಾರ್ಗೆ ಬಹುಶಃ ಎಲ್ಲ ಒಂದು ಕಡೆ ಮುಂದಿನ ದಿನಗಳಲ್ಲಿ ಅತಿ ದೊಡ್ಡ ತೊಡಕಾಗುವ ಸಾಧ್ಯತೆ ಇರ್ತಕ್ಕಂಥ. ಹಾಗಾಗಿ ಒಗ್ಗಟ್ಟಿನ ಮಂತ್ರವನ್ನು ಪಠಿಸಬೇಕೆಂಬ ಕಾರಣಕ್ಕಾಗಿ ತಮ್ಮ ಆಪ್ತನ ಮಗನ ಮುಖಾಂತರ ನಿನ್ನೆ ಡಿನ್ನರ್ಗೆ ಬಹಳಷ್ಟು ಜನರಿಗೆ ಇನ್ವೈಟ್ ಮಾಡಿದ್ರು ಅಂತ ಹೇಳಲಾಗ್ತದೆ. ಕಾಂಗ್ರೆಸ್ನ ಸುಮಾರು 100ಕ್ಕೂ ಹೆಚ್ಚು ಶಾಸಕರುಗಳಿಗೆ ಇನ್ವೈಟ್ ಅನ್ನು ಮಾಡಿದ್ರು. ಆದರೆ ಅಲ್ಲಿ ಒಂದು 10 ರಿಂದ 12 MLCಗಳು ಮತ್ತು 20 ರಿಂದ 25 ಶಾಸಕರು ಭಾಗಿಯಾಗಿರ್ತಕ್ಕಂಥ. ಆ ಮುಖಾಂತರ ಆ ಡಿನ್ನರ್ ಪಾಲಿಟಿಕ್ಸ್ ನಲ್ಲಿ ಹೈದರಾಬಾದ್, ಮುಂಬೈ ಮತ್ತು ಬೆಂಗಳೂರಿನ ಅನಾಮಧೇಯ ವ್ಯಕ್ತಿಗಳಿದ್ರು. ಅವ್ರು ಯಾಕೆ ಅಲ್ಲಿ ಇದ್ರು ಅನ್ನೋದು ಕೂಡ ಚರ್ಚೆ ಆಗ್ತಿರ್ತಕ್ಕಂಥದ್ದು. ಒಟ್ಟಾರೆ ಇದೀಗ ಈ ಡಿನ್ನರ್ ಪಾಲಿಟಿಕ್ಸ್ ಮತ್ತು ಅಹಿಂದ ಪಾಲಿಟಿಕ್ಸ್ ಮತ್ತು ಬ್ರೇಕ್ಫಾಸ್ಟ್ ಮೀಟಿಂಗ್ಗಳು, ಲಂಚ್ ಮೀಟಿಂಗ್ಗಳು ಬಹುಶಃ ಕಾಂಗ್ರೆಸ್ನ ಇಮೇಜ್ಗೂ ಡ್ಯಾಮೇಜ್ ಆಗಿರ್ತಕ್ಕಂಥದ್ದು, ಸರ್ಕಾರದ ಇಮೇಜ್ಗೂ ಡ್ಯಾಮೇಜ್ ಆಗಿರ್ತಕ್ಕಂಥದ್ದು. ಇದನ್ನ ಸರ್ಕಾರವನ್ನ ಸರಿಯಾಗಿ ತರಾಟೆಗೆ ತೆಗೆದುಕೊಂಡು ಸರ್ಕಾರವನ್ನ ಸರಿದಾರಿಗೆ ಹಳಿಗೆ ತರುವ ಪ್ರಯತ್ನ ಮಾಡ್ತಕ್ಕಂಥ ವಿಪಕ್ಷಗಳು ಕೂಡ ಎಲ್ಲೊಂದು ಕಡೆ ಸರ್ಕಾರದ ವಿರುದ್ಧ ರಚನಾತ್ಮಕವಾಗಿ ಹೋರಾಟವನ್ನು ಮಾಡ್ತಿಲ್ಲ. ಇವತ್ತು ಒಂದು ನಮ್ಮ ಇವತ್ತು ಒಬ್ರು ಸಚಿವೆಯೊಬ್ರು ತಮ್ಮ ಇಲಾಖೆ ಉತ್ತರ ಕೊಡುವ ಸಂದರ್ಭದಲ್ಲಿ ವಿಪಕ್ಷ ನಾಯಕರವರು ಇಲ್ಲೊಂದು ಕಡೆ ಉತ್ತರ ಸರಿಯಾಗಿ ಬರೆದಿದ್ದಕ್ಕೆ ವ್ಯಂಗ್ಯವಾಗಿ ಹೇಳಿ, ತಾವು ರಾತ್ರಿ ಎಲ್ಲ ಡಿನ್ನರ್ ಮಾಡ್ತೀರಾ, ಲೇಟಾಗಿ ಎದ್ದೇಳ್ತೀರಾ, ಇಲ್ಲಿ ಸುಮ್ಮನೆ ನೋಟ್ ಮಾಡ್ದಲೇ ಬರ್ತಾರೆ, ನೋಟ್ ಮಾಡ್ದಲೇ ಬಂದು ಸದನಕ್ಕೆ ಉತ್ತರ ಕೊಡಕ್ಕೆ ಬರಲ್ಲ ಅನ್ನೋ ಮುಖಾಂತರ ವ್ಯಂಗ್ಯ ದಾಟಿಯಲ್ಲಿ ಹೇಳಿದ್ರು. ಹಾಗಾಗಿ ಈ ಡಿನ್ನರ್ ಪಾಲಿಟಿಕ್ಸ್ ಮತ್ತು ಬ್ರೇಕ್ಫಾಸ್ಟ್ ಮೀಟಿಂಗ್ಗಳು, ಲಂಚ್ ಮೀಟಿಂಗ್ಗಳು ಇವೆಲ್ಲವೂ ಕೂಡ ಎಲ್ಲೊಂದು ಕಡೆ ಕಾಂಗ್ರೆಸ್ ಇಮೇಜ್ಗೆ ಡ್ಯಾಮೇಜ್ ಮಾಡ್ತಿರುವುದು ಒಂದೇ ಅಲ್ಲ, ಹೈಕಮಾಂಡ್ ವೀಕ್ ಆಗಿದೆ. ಡ್ಯಾಮೇಜ್ ಆಗುವಂತ ಸಂದರ್ಭದಲ್ಲಿ ಹೈಕಮಾಂಡ್ ಹೇಳಿದ ರೀತಿಯಲ್ಲಿ ಇಬ್ಬರ ಮನೆಗಳಲ್ಲೂ ಕೂಡ ಬ್ರೇಕ್ಫಾಸ್ಟ್ ಮೀಟಿಂಗ್ ಕೂಡ ಆಯಿತು, ಕದನ ವಿರಾಮ ಆಯಿತು. ಆದ್ರೆ ಇಲ್ಲಿ ಒತ್ಕೊಂಡು ಉರಿತಾ ಇದೆ. ಅಟ್ಲೀಸ್ಟ್ ಒಂದು 10 ದಿನ ಅಧಿವೇಶನದ ಸಂದರ್ಭದಲ್ಲಾದ್ರೂ ಸೈಲೆಂಟ್ ಆಗಿರೋಣ ಅಂತ ನಿರ್ಧಾರನೂ ಕೂಡ ಫೇಲ್ ಆಗಿರುವಂಥದ್ದು. ಹೈಕಮಾಂಡ್ ನಾಯಕರ ಗಮನಕ್ಕೆ ಬಂದಿರುತ್ತೆ, ಅವರು ಕೂಡ ಸೈಲೆಂಟ್ ಆಗಿಬಿಟ್ಟಿದಾರ, ಕೈ ಚೆಲ್ಬಿಟ್ಟಿದಾರ, ಏನಾದ್ರೂ ಆಗ್ಲಿ ಅಥವಾ ಹೇಳಿದ್ರು ಬುದ್ಧಿ ಕೇಳ್ತಾ ಇಲ್ಲ ಅಂತ. ಸದ್ಯ ರಾಜಕೀಯ ಅನ್ನೋದು ನಿಂತ ನೀರಲ್ಲ. ಎಲ್ಲರೂ ಕೂಡ ಈಗ DK ಶಿವಕುಮಾರ್ ಅವರು ಕೂಡ ತೆರೆಮರೆಯಲ್ಲಿ ಶಾಸಕರ ಜೊತೆ, ಸಚಿವರುಗಳ ಜೊತೆ ಮಾತುಕತೆಯನ್ನು ನಡೆಸ್ತಿರ್ತಕ್ಕಂಥದ್ದು. ಮುಖ್ಯಮಂತ್ರಿಗಳನ್ನು ಕೂಡ ಹಲವಾರು ಜನರು ಭೇಟಿ ಆಗ್ತಿರ್ತಕ್ಕಂಥದ್ದು. ಮುಖ್ಯಮಂತ್ರಿಗಳ ಆಪ್ತ ಸಚಿವರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಕೂಡ ತೆರೆಮರೆಯಲ್ಲಿ ಮಾಡ್ತಿರ್ತಕ್ಕಂಥದ್ದು. ಇದು ಕೂಡ ಹೈಕಮಾಂಡ್ಗೆ ಗೊತ್ತಾಗುತ್ತೆ. ಮತ್ತು ಬಹಿರಂಗ ಹೇಳಿಕೆಯನ್ನು ಕೊಡಬಾರ್ದಂತ ಇದ್ರು. ಬಹಿರಂಗ ಹೇಳಿಕೆಗಳನ್ನು ಕೊಡುವ ಮುಖಾಂತರ ಒಂದು ಕಡೆ ಅಧಿವೇಶನದಲ್ಲೂ ಕೂಡ ಸಿದ್ದರಾಮಯ್ಯವರು 5 ವರ್ಷ ಮುಖ್ಯಮಂತ್ರಿ ಆಗಿಯೇ ಇರ್ತಾರೆ ಮತ್ತು ಹೈಕಮಾಂಡ್ಗೆ ಸ್ಪಷ್ಟ ಸಂದೇಶ ಬಂದಿದೆ ಅನ್ನೋ ಮುಖಾಂತರ ಮತ್ತು ಇವರೇ ಮುಂದುವರಿತಾರೆ ಅನ್ನೋ ಮುಖಾಂತರ ಎಲ್ಲೊಂದು ಕಡೆ
ಸದನದ ಒಳಗಡೆ ಮುಖ್ಯಮಂತ್ರಿ ಪದೇ ಪದೇ ಕೆಳಗಿಳಿತಾರೆ ಅನ್ನೋ ಒಂದು ವಿಪಕ್ಷಗಳ ಟೀಕೆಗೆ ಎಲ್ಲೊಂದ್ ಕಡೆ ಇದು ಬೇರೆ ರೀತಿಯ ಉತ್ತರ ಹೋಗಿ ಅನ್ನೋ ಕಾರಣಕ್ಕಾಗಿ ಒಂದಷ್ಟು ಸ್ಟ್ರಾಟಜಿ ಮಾಡಿದ್ರ ಯತೀಂದ್ರ ಸಿದ್ದರಾಮಯ್ಯ ಅನ್ನೋ ಚರ್ಚೆ ಆಗ್ತಿರ್ತಕ್ಕಂಥದ್ದು. ಆ ಮುಖಾಂತರ ಶಾಸಕರ ಡಿನ್ನರ್ ಪಾಲಿಟಿಕ್ಸ್ಗಳು ಮತ್ತು ಶಾಸಕರ ಲಂಚ್ ಮೀಟಿಂಗ್ಗಳಿಗೆ ಕಡಿವಾಣ ಹಾಕುವ ತಂತ್ರದ ಭಾಗವಾಗಿ ಈ ಹೇಳಿಕೆ ಅಂತ ಹೇಳ್ತಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಇದರ ಪ್ರತಿಯಾಗಿ ಉಪಮುಖ್ಯಮಂತ್ರಿಗಳ ಅತ್ಯಾಪ್ತ ಶಾಸಕರಾಗಿರ್ತಕ್ಕಂಥ ಇಕ್ಬಾಲ್ ಹುಸೇನ್ ರವರು ಜನವರಿ 2ನೇ ತಾರೀಕು ಅನ್ನುವಂಥದ್ದು ಮತ್ತು ಜನವರಿ 10ನೇ ತಾರೀಕು ಅನ್ನುವಂಥದ್ದು. ಮತ್ತೊಂದು ಕಡೆ ಇನ್ನೋರ್ವ ಶಾಸಕ ಶಿವಗಂಗಾರವರು ಡೇಟ್ ಅನ್ನು ಫಿಕ್ಸ್ ಮಾಡುವಂಥದ್ದು. ಆ ಮುಖಾಂತರ ತಮ್ಮ ನಾಯಕರಿಗೆ ಎಲ್ಲೊಂದು ಕಡೆ ಹೆಚ್ಚು ಒತ್ತು ಕೊಡುವ ಮುಖಾಂತರ ಇದನ್ನು ಜೀವಂತವಾಗಿ ಇಡುವ ಮೂಲಕ ಅಧಿವೇಶನದ ಬಳಿಕವೂ ಕೂಡ ತಮ್ಮ ಕುರ್ಚಿಯ ಪವರ್ ಶೇರಿಂಗ್ ವಿಚಾರವನ್ನ ಎಲ್ಲೊಂದು ಕಡೆ ಮತ್ತಷ್ಟು ಮುನ್ನೆಲೆಗೆ ತರುವ ತಂತ್ರದ ಭಾಗ ಎಂಬ ಚರ್ಚೆ ಆರಂಭವಾಗಿರ್ತಕ್ಕಂಥದ್ದು. ಪೃಥ್ವಿ, ಒಟ್ಟಾರೆ ನಿನ್ನೆಯ ಡಿನ್ನರ್ ಪಾಲಿಟಿಕ್ಸ್ ಹಲವಾರು ವಿಶ್ಲೇಷಣೆಗೆ ಎಡೆ ಮಾಡಿಕೊಟ್ಟಿರ್ತಕ್ಕಂಥದ್ದು ಮತ್ತು ಅಹಿಂದ ಅಸ್ತ್ರಕ್ಕೆ ಈ ಡಿನ್ನರ್ ಮೀಟಿಂಗ್ ಅನ್ನ ಮಾಡಿದ್ರು. ಆದ್ರೆ ಡಿನ್ನರ್ ಮೀಟಿಂಗ್ಗೆ ಮುಖ್ಯಮಂತ್ರಿ ಅತ್ಯಾಪ್ತರು ಆಗಿರ್ತಕ್ಕಂಥ ಎಸ್ ಪನ್ನಣ್ಣ ಸೇರಿದಂತೆ ಅನೇಕ ಶಾಸಕರು ಹೋಗಿದ್ದಾರೆ. ಆ ಮುಖಾಂತರ ಅವರು ಕರೆದಂತ ಡಿನ್ನರ್ ಮೀಟಿಂಗ್ಗೆ ಸ್ವತಃ ಮುಖ್ಯಮಂತ್ರಿ ಬಣದವರೇ ಕಳಿಸಿಕೊಟ್ರೆ ಅಲ್ಲಿ ಏನ್ ನಡೀತದೆ, ಅಲ್ಲಿ ಏನ್ ಚರ್ಚೆ ನಡೀತಿದೆ, ಅಲ್ಲಿ ಏನ್ ಪ್ಲಾನ್ ಮಾಡ್ತಿದೆ, ಯಾರೆಲ್ಲ ಬರ್ತಾರೆ. ನಾನು ನಿಮ್ಗೊಂದು ಮಾತನ್ನ ಹೇಳಿದೆ, ಅನಾಮಧೇಯ ವ್ಯಕ್ತಿಗಳು ಕಾಣಿಸ್ಕೊಂಡ್ರು ಅಂತ. ಅದು ಮುಂಬೈ, ಹೈದರಾಬಾದ್ ಮತ್ತು ಬೆಂಗಳೂರಿನ ಅನಾಮಧೇಯ ವ್ಯಕ್ತಿಗಳು ಕಂಡ್ರು. ಅವರು ಯಾಕೆ ಆ ಒಂದು ಡಿನ್ನರ್ ಮೀಟಿಂಗ್ ನಲ್ಲಿ ಇದ್ರು ಮತ್ತು ಅವ್ರು ಯಾಕೆ ಅಲ್ಲಿ ಇದ್ರು, ಶಾಸಕರನ್ನ ಅಬ್ಸರ್ವ್ ಯಾಕೆ ಮಾಡ್ತಾ ಇದ್ರು ಅನ್ನೋದು ಕೂಡ ಹಲವಾರು ಚರ್ಚೆಗೆ ಎಡೆ ಮಾಡಿಕೊಟ್ಟಿರ್ತಕ್ಕಂಥದ್ದು. ಪೃಥ್ವಿ, ಓಕೆ, ಧನ್ಯವಾದ ಪಟೇಲ್ರೆ ನಿಮ್ಮೆಲ್ಲ ಮಾಹಿತಿಗಾಗಿ.